ನಮಸ್ಕಾರ ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಜೋರಾಗ್ತಿದೆ ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಿನಲ್ಲಿ ವಾರ್. ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟಿಪ್ಪುಗೆ ಹೋಲಿಕೆ ಮಾಡಲಾಗಿದೆ. ಸಚಿವ ಅಶ್ವಥ್ ನಾರಾಯಣ ಅವರು ನಿನ್ನೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಿನಲ್ಲಿ ಈಗ ನಡೀತಾ ಇರುವಂತಹ ಮಾತುಗಳು, ಹೇಳಿಕೆಗಳು, ವಾದ ಪ್ರತಿವಾದಗಳನ್ನ ನೋಡ್ತಾ ಇದ್ದೀವಿ. ನಿನ್ನೆ ಸಚಿವ ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಟಿಪ್ಪು ಸುಲ್ತಾನ್ರನ್ನ ಗೋರಿಗೆ ಕಳುಹಿಸಲಾಗಿದೆ. ಇವರನ್ನು ಅದೇ ರೀತಿ ಹೊಡೆದು ಹಾಕಬೇಕು. ಮಂಡ್ಯದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವ ಅಶ್ವಥ್ ನಾರಾಯಣ ಅವರು. ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅಂತ ಹೇಳಿದ್ರಂತೆ. ಹೊಡೆದು ಹಾಕೋಕೆ ನೀವು ಬಿಡ್ತೀರಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ಟಿಪ್ಪು, ಬಸವಣ್ಣ, ರಾಯಣ್ಣ ಎಲ್ಲರನ್ನ ಗೌರವಿಸ್ತೇನೆ. ನಾನು ಮನುಷ್ಯತ್ವ ಇರೋನು, ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರು ಟಿಪ್ಪು ಸುತ್ತ ಸಿದ್ದರಾಮಯ್ಯ ಅವರು ಬಂದ್ಬಿಡ್ತಾರೆ. ಟಿಪ್ಪು 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 ಬೇಕಾ, ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡರು ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಅಶ್ವಥ್ ನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದಾರಂತೆ, ನನ್ನನ್ನ ಹೇಳಿರೋದು ಅವರು ಎಂತ ಅವ್ರ ಮನುಷ್ಯರು, ರಾಕ್ಷಸರು ಅಂತ ತಿಳ್ಕೊಳ್ಳಿ ನೀವು. ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದು ಹಾಕ್ಬೇಕು. ಹೊಡೆದಾಕ್ಬೇಕಂದ್ರೆ ಹೊಡೆದಾಕಕ್ ಬಿಡ್ತೀರಾ? ಹೊಡೆದಾಕಕ್ ಬಿಡ್ತೀರಾ? ಇನ್ನೊಂದು ಏನ್ ಹೇಳಿದ್ದೇನೆ ಅಂದ್ರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಟಿಪ್ಪು ಜಾಗಕ್ಕೆ ಸಿದ್ದರಾಮಯ್ಯ ಬಂದಾಗೆ ನಾನು ಟಿಪ್ಪುನು ಗೌರವಿಸ್ತೇನೆ, ಶಿವಲಾಲ್ ಅವರನ್ನು ಗೌರವಿಸ್ತೇನೆ, ಕಿತ್ತೂರಾಣಿ ಚೆನ್ನಮ್ಮನ್ನು ಗೌರವಿಸ್ತೇನೆ, ಸಂಗೊಳ್ಳಿ ರಾಯಣ್ಣನ್ನು ಗೌರವಿಸ್ತೇನೆ, ಬಸವಣ್ಣನವರನ್ನು ಗೌರವಿಸ್ತೇನೆ. ಬಸವಣ್ಣನವರ ಫೋಟೋ ಎಲ್ಲ ಕಚೇರಿಗಳಿಗೆ ಹಾಕ್ಲಿಕ್ಕೆ ಆದೇಶ ಮಾಡಿದವನು ನಾನು. ಇವರಿಂದ ಪಾಠ ಕಲಿಬೇಕಾ? ನಾನು ಮನುಷ್ಯತ್ವ ಇರೋನು. ಹಿಂದೂಗಳನ್ನು ಪ್ರೀತಿಸ್ತೀನಿ, ಮುಸಲ್ಮಾನರನ್ನು ಪ್ರೀತಿಸ್ತೀನಿ, ಕ್ರಿಶ್ಚಿಯನ್ರನ್ನು ಪ್ರೀತಿಸ್ತೀನಿ, ಸಿಖ್ರನ್ನು ಪ್ರೀತಿಸ್ತೀನಿ, ಬೌದ್ಧರನ್ನು ಪ್ರೀತಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ, ವಾಲ್ಮೀಕಿ ಜನರನ್ನು ಪ್ರೀತಿಸ್ತೀನಿ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸ್ಕೆಚ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಗಿರೀಶ್ ಹಾಗೆಯೇ ಅಪ್ರಾಪ್ತ ಬಾಲಕನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸುಪಾರಿ ಕೊಟ್ಟವರು ಯಾರು, ಎಷ್ಟು ಹಣಕ್ಕೆ ಅಂತ ಹೇಳಿ ಈಗ ಡ್ರಿಲ್ ಮಾಡಲಾಗ್ತಾ ಇದೆ. ಆರೋಪಿ ಗಿರೀಶ್ ಹಾಗೆಯೇ ಅಪ್ರಾಪ್ತ ಬಾಲಕನನ್ನ ವಿಚಾರಣೆ ನಡೆಸಲಾಗ್ತಾ ಇದ್ದು, ಸುಪಾರಿ ಪಡೆದು ಕೊಲೆ ಬಗ್ಗೆ ಮಾತನಾಡಿರುವ ಆಡಿಯೋ ಲಭ್ಯವಾಗಿದೆ. ಇದೇ ಆಡಿಯೋವನ್ನ ಇಟ್ಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆರೋಪಿಗಳ 6 ತಿಂಗಳ ಮೊಬೈಲ್ ಕಾಲ್ ಲಿಸ್ಟ್ ಅನ್ನ ಪಡೆದಿದೆ ಈಗಾಗಲೇ ಖಾಕಿ. ಆ ಕಾಲ್ ಲಿಸ್ಟ್ ಆಧಾರದ ಮೇಲೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ, ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. 6 ತಿಂಗಳಿಂದ ಯಾರೆಲ್ಲರ ಜೊತೆ ಇವರು ಮಾತನಾಡಿದ್ದಾರೆ ಅನ್ನುವ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಕೈವಾಡದ ಶಂಕೆಯನ್ನು ಇದೇ ಸಂದರ್ಭದಲ್ಲಿ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಬಂಧಿತ ಆರೋಪಿ ಗಿರೀಶ್ ವಿಲ್ಸನ್ ಗಾರ್ಡನ್ ನಾಗನ ಸಹಚರ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾಗಿ ಬಂಧಿತ ಆರೋಪಿ ಜೊತೆಗೆ ಅಪ್ರಾಪ್ತ ಬಾಲಕನನ್ನ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವ ಪೊಲೀಸರು ಎಲ್ಲ ಆಂಗಲ್ಗಳಲ್ಲೂ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವ ಉದ್ದೇಶ ಇದೆ, ಪರ್ಸನಲ್ ಮ್ಯಾಟರ್ ಇದೆಯಾ, ರಾಜಕೀಯ ಉದ್ದೇಶ ಇದೆಯಾ, ಸುಪಾರಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೆ ಇದರ ಹಿಂದೆ, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಕೈವಾಡ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆನೂ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಅಪ್ರಾಪ್ತ ಬಾಲಕ ಜೊತೆಗೆ ಗಿರೀಶ್ನ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಬಯಲಿಗೆ ಬಂದಿದೆ?
ನವಿತಾ, ಪ್ರಮುಖವಾಗಿ ಈ ಒಂದು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಅವರನ್ನ ಕೊಲೆ ಮಾಡೋದಕ್ಕೆ 2 ಕೋಟಿ ರೂಪಾಯಿಯನ್ನ ಸುಪಾರಿ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎಫ್ಐಆರ್ ದಾಖಲಾದ ಬಳಿಕ ಪೊಲೀಸರು ಕೂಡ ಅಷ್ಟೇ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಗಿರೀಶ್ ಮತ್ತು ಮತ್ತೋರ್ವ ಅಪ್ರಾಪ್ತ ಬಾಲಕನ ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದು ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಇರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಾರು 2 ಕೋಟಿ ರೂಪಾಯಿಗೆ ಇವರಿಗೆ ಸುಪಾರಿಯನ್ನ ಕೊಟ್ಟರು, ಜೊತೆಗೆ ಏನೆಲ್ಲ ಇವರು ಸ್ಕೆಚ್ ಆಗಿತ್ತು, ಇವರ ಹಿಂದೆ ಇರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಇನ್ನು ದೂರು ಕೊಟ್ಟಂತ ಸಂದರ್ಭದಲ್ಲಿ ಹರಿಬಾಬು ಎಂಬಂತ ವ್ಯಕ್ತಿ ಕೂಡ ಅಷ್ಟೇ ವಿಲ್ಸನ್ ಗಾರ್ಡನ್ ನಾಗಾ ಮತ್ತು ಅವರ ಟೀಮ್ ನಿಂದ ಈ ಒಂದು ಸುಪಾರಿ ಕೂಡ ಅಷ್ಟೇ ಕೊಟ್ಟಿರುವಂತಹದ್ದು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಅದನ್ನು ಕೂಡ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ವಿಲ್ಸನ್ ಗಾರ್ಡನ್ ನಾಗನ ಒಂದು ಪಾತ್ರ ಏನು ಈ ಒಂದು ಸುಪಾರಿ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ವೆರಿಫೈ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಆರೋಪಿ ಗಿರೀಶ್ ಏನಿದ್ದಾನೆ, ಈತನ ಹಿನ್ನೆಲೆಯನ್ನ ಕೂಡ ಅಷ್ಟೇ ಗಮನಿಸ್ತಾ ಹೋದಂತ ವೇಳೆಯಲ್ಲಿ ಈತ 2016 ಕೂಡ ಇದೇ ರೀತಿಯಂತ ಸುಪಾರಿ ಪಡ್ಕೊಂಡು ಓರ್ವ ರಾಜಕಾರಣಿಯನ್ನ ಕೊಲೆ ಮಾಡಿದ್ದ. ಅದು ಕೂಡ ಅಷ್ಟೇ ಓರ್ವ ಕಾರ್ಪೊರೇಟರ್ ಅನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ಹಿಂದೆ ಕೂಡ ಬಂಧನ ಆಗಿದ್ದ. ಬಂಧನ ಆದಂತ ಬಳಿಕ ಜಾಮೀನಿನ ಮೇಲೆ ಈಗ ಹೊರಗಡೆ ಇದ್ದಾನೆ. ಜೊತೆಗೆ ಒಂದು ಕೇಸ್ ಟ್ರಯಲ್ ಕೂಡ ಈಗಾಗಲೇ ಕೋರ್ಟ್ ಅಲ್ಲಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಈಗ ಮತ್ತೊಂದು ಶಾಸಕರ ಒಂದು ಕೊಲೆಗೆ ಸುಪಾರಿ ಪಡೆದಂತ ಪ್ರಕರಣದಲ್ಲಿ ಈಗ ಗಿರೀಶ್ ಬಂಧನ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಹಲವು ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರೆ. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ಪ್ರಮುಖ ಆರೋಪಿ ಗಿರೀಶ್ ಏನಿಂದ ಆತನ ಒಂದು 6 ತಿಂಗಳ ಒಂದು ಸಿಡಿಆರ್ ಅನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಯಾಕಂದ್ರೆ 6 ತಿಂಗಳಿಂದ ನಿರಂತರವಾಗಿ ಯಾರ ಜೊತೆ ಆತ ಸಂಪರ್ಕದಲ್ಲಿದ್ದ, ಜೊತೆಗೆ ಪ್ರಮುಖವಾಗಿ ಯಾರ ಜೊತೆ ಆತ ಗುರುತಿಸಿಕೊಂಡಿದ್ದ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಆಗ್ತಿರುವಂತದ್ದು. ಈಗ ಮೇಲ್ನೋಟಕ್ಕೆ ವಿಲ್ಸನ್ ಗಾರ್ಡನ್ ನಾಗಾ ಮತ್ತು ಅವರ ಟೀಮ್ ಸುಪಾರಿ ಪಡ್ಕೊಂಡು ಕೊಲೆ ಮಾಡೋದಕ್ಕೆ ಸ್ಕೆಚ್ ಅನ್ನ ರೂಪಿಸಿದ್ರು ಅಂತ ಗೊತ್ತಾಗಿದೆ. ಆದ್ರೆ ಏನು ಅದಕ್ಕೆ ಎವಿಡೆನ್ಸ್ ಇನ್ನೂ ಕೂಡ ಅಷ್ಟೇ ಸಿಗ್ತಾ ಇಲ್ಲ. ವಿಲ್ಸನ್ ಗಾರ್ಡನ್ ನಾಗನನ್ನ ಇನ್ವೆಸ್ಟಿಗೇಷನ್ ಗೆ ಕರೆಯೋದಾ ಅಥವಾ ಏನಾದ್ರೂ ಎವಿಡೆನ್ಸ್ ಸಿಕ್ಕಂತ ವೇಳೆಯಲ್ಲಿ ಬಂಧನ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಗಿರೀಶ್ ಕೂಡ ಇದುವರೆಗೂ ಪೊಲೀಸರ ಮುಂದೆ ಯಾವುದೇ ರೀತಿಯಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈ ಒಂದು ಸುಪಾರಿ ಪಡ್ಕೊಂಡಿರೋದ್ರ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಜೊತೆಗೆ ಶಾಸಕರು ಕೂಡ ಅಷ್ಟೇ ತಮಗೆ ಯಾವುದೇ ರೀತಿಯಂತ ಬೆದರಿಕೆ ಕರೆಗಳಾಗಿರ್ಬೋದು, ಬೇರೆಯವರು ನನ್ನನ್ನು ಫಾಲೋ ಮಾಡ್ತಿರುವಂತದ್ದಾಗಿರ್ಬೋದು, ಇದ್ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರೆ ಆ ಒಂದು ಆಡಿಯೋ ರಿಲೀಸ್ ಆಗಿತ್ತು, ಆ ಒಂದು ಆಡಿಯೋದಲ್ಲಿ ನನ್ನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಪಡ್ಕೊಂಡಿರೋದ್ರ ಬಗ್ಗೆ ಅವರಿಬ್ರು ಕೂಡ ಮಾತನಾಡಿದ್ರು ಅನ್ನೋದನ್ನಷ್ಟು ಮಾತ್ರ ಶಾಸಕರು ಹೇಳಿರುವಂತಹದ್ದು. ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಚುನಾವಣೆ ಕೂಡ ಅಷ್ಟೇ ಹತ್ರಕ್ಕೆ ಬರ್ತಾ ಇದ್ದು, ಇದು ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬೊಮ್ಮನಹಳ್ಳಿ ಪೊಲೀಸರು ಕೂಡ ಅಷ್ಟೇ ಆರೋಪಿ ಗಿರೀಶ್ ನ ತೀವ್ರ ವಿಚಾರಣೆ ಮಾಡ್ತಿದ್ದು, ಒಂದ್ ವೇಳೆ ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಒಂದು ಎವಿಡೆನ್ಸ್ ಸಿಕ್ಕಂತ ವೇಳೆಯಲ್ಲಿ ಆತನನ್ನು ಕೂಡ ಅಷ್ಟೇ ಬಂಧನ ಮಾಡುವಂತ ಸಾಧ್ಯತೆಗಳು ಒಂದು ಪ್ರಕರಣದಲ್ಲಿ ಹೆಚ್ಚಾಗಿದೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಯಾದಗಿರಿಯ ಆನಪುರದಲ್ಲಿ ಕಲುಷಿತ ನೀರಿಗೆ 3ನೇ ಬಲಿಯಾಗಿದೆ. ಕಲುಷಿತ ನೀರು ಸೇವಿಸಿದ್ದ ಮತ್ತೋರ್ವ ವೃದ್ಧೆ ದುರ್ಮರಣಕ್ಕೀಡಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ವೃದ್ಧೆ ನರಸಮ್ಮ ಸಾವನ್ನಪ್ಪಿದ್ದಾರೆ. ನಿನ್ನೆ 2 ಸಾವನ್ನಪ್ಪಿದ್ರು. 3 ದಿನಗಳಿಂದ ವಾಂತಿ ಭೇದಿಯಿಂದ ಬಳಲ್ತಾ ಇದ್ರು ವೃದ್ಧೆ. ಇವತ್ತು ಮತ್ತೆ 7 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ 3 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 3 ದಿನಗಳಿಂದ ಈ ರೀತಿಯ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತು ವೃದ್ಧೆಯಲ್ಲಿ. ಇವತ್ತು ಚಿಕಿತ್ಸೆ ಫಲಿಸದೆ ವೃದ್ಧೆ ಸಾವನ್ನಪ್ಪಿದ್ದಾರೆ. ನಿನ್ನೆ 2 ಸಾವನ್ನಪ್ಪಿದ್ರು. ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ 16 ಜನರು ದಾಖಲಾಗಿದ್ದಾರೆ. ಇನ್ನು ನಿನ್ನೆ ಸಾವಿತ್ರಮ್ಮ ಸಾಯಮ್ಮ ಅನ್ನುವರು ಮೃತಪಟ್ಟಿದ್ರು. ಇವತ್ತು ಮತ್ತೊಬ್ಬ ವೃದ್ಧೆ ಸಾವನ್ನಪ್ಪಿದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 16 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಿನದಿಂದ ದಿನಕ್ಕೆ ಈ ಕಡೆ ಚಿಕಿತ್ಸೆಯನ್ನು ಪಡ್ಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಸಾವಿನ ಸಂಖ್ಯೆಯೂ ಏರಿಕೆಯಾಗ್ತಾ ಇದೆ. ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮೂರು ದಿನಗಳಿಂದ ವಾಂತಿ ಭೇದಿಯಿಂದ ಬಳಲ್ತಾ ಇದ್ರು ವೃದ್ಧೆ. ಇವತ್ತು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಿಸದೆ. ಈಗ ಇವತ್ತು ಮತ್ತೆ 7 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಆರೋಗ್ಯ ಹದಗೆಡ್ತಾ ಇರುವವರ ಸಂಖ್ಯೆ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಹೋರಾಟ, ಯಾದಗಿರಿ ಆಸ್ಪತ್ರೆಯಲ್ಲಿ ಸಂಕಷ್ಟ. NHM ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗುತ್ತಿಗೆ ನೌಕರರು ಹೋರಾಟವನ್ನ ಮಾಡ್ತಿದ್ದಾರೆ. ಇಲ್ಲಿ ಹೋರಾಟ ಅಂದ್ರೆ ಎಲ್ಲಿ? ಬೆಂಗಳೂರಿನಲ್ಲಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಹೋರಾಟವನ್ನ ಮಾಡ್ತಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಮಾಡ್ತಿದ್ದಾರೆ. ಆದ್ರೆ ಸಮಸ್ಯೆ ಆಗ್ತಾ ಇರೋದು ಎಲ್ಲಿ? ಯಾದಗಿರಿಯಲ್ಲಿ ಶಿಶುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಬಾಣಂತಿಯರ ಪರದಾಟ ಮಾಡ್ತಿದ್ದಾರೆ. ವಿಶೇಷ ನವಜಾತ ಶಿಶು ಆರೈಕೆ ಘಟಕವೂ ಅಲ್ಲಿ ಬಂದಾಗಿದೆ. SNCU ಘಟಕ ಬಂದಾಗಿದೆ. ಶಿಶುಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದರಿಂದ ತಾಯಂದಿರಿಗೆ ಆತಂಕ ಆಗಿದೆ. ಈಗ ಯಾದಗಿರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ನವಜಾತ ಶಿಶುಗಳಿಗೆ ಚಿಕಿತ್ಸೆ ಸಿಗದೆ ಪರದಾಟವನ್ನ ಮಾಡಲಾಗ್ತಿದೆ. ನಾಯ್ಕಲ್ ಗ್ರಾಮದ ಬಾಣಂತಿಯರ ಗೋಳು ಕೇಳೋರೇ ಇಲ್ಲ.
ಕಾಮಲೆಯಿಂದ ಮುದ್ದಾದ ಕಂದಮ್ಮವೊಂದು ಬಳಲ್ತಾ ಇದೆ. SNCU ಘಟಕದ 12 ನೌಕರರು ಹೋರಾಟ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಧರಣಿ ಕೂತಿದ್ದಾರೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ. ಆದ್ರೆ ಕೊನೆಗೆ ಈಗ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿದೆ ಆರೋಗ್ಯ ಇಲಾಖೆ. ಈಗ ಸಮಸ್ಯೆನೂ ಬಗೆಹರಿಬೇಕು, ಈ ಕಡೆ ಸಮಸ್ಯೆ ಅಲ್ಲೇ ಆಗದ ಹಾಗೇನೆ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಈಗ. ಯಾಕಂದ್ರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಂತಹ ಧರಣಿ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋದೇ ಕಾನೂನಿದೆ. ಬಟ್ ನಮ್ಮ ಪರಿಸ್ಥಿತಿಯನ್ನು ಕೇಳೋರು ಯಾರು ಅಂತ ಹೇಳಿ ನೌಕರರು ಹೋರಾಟವನ್ನ ಮಾಡ್ತಿದ್ದಾರೆ. ಡೆಲಿವರಿ ಆಗಿ ಎಷ್ಟು ದಿವಸ ಆಯ್ತು? ಎಲ್ಲಿ ಆಗ್ಯದಮ್ಮ? ಇಲ್ಲಿ ಆಗ್ಯದ. ಅಡ್ಮಿಟ್ ಎಲ್ಲಿ ಆಗಿದ್ರಿ? ಇಲ್ಲಿ ಆಗಿದ್ರೆ ಇವತ್ತು ಏನಾಗ್ಯದ ಮಗುವಿನ? ರಿಚಾರ್ಜ್ ಮಾಡಿಸ್ಕೊಂಡು ಹೋಗ್ಲಾಕತ್ತಿದ್ರಿ, ಜರ ಕಾಮೆ ಆಗ್ಯಾವ ಅಂತ ಟೆಸ್ಟ್ ಮಾಡಿಸಿದ್ರಿ. ಟೆಸ್ಟ್ ಮಾಡ್ರೆ ಜರ ಕಾಜಿನ ಇರ್ಬೇಕಂದ್ರಿ. ನಾವು ಹೊರಗಡೆ ಹೋಗಿ ಇಲ್ಲೇ ಮಾಡಿಸಿದ್ರಿ ನತ್ರ ಟೆಸ್ಟ್. ಇಲ್ಲಿ ಅಡ್ಮಿಟ್ ಒಳಗೆ ಯಾರು ಮಾಡಂತ ಹೇಳ್ಯಾರ? ಡಾಕ್ಟರ್ ಹೇಳ್ಯಾರ್ರಿ. ಇಲ್ಲಿ ಏನದ ಬಂದದ? ಆಯ್ತು, ಇಲ್ಲಿ ಬಂದದ ಹೋರಾಟ ಮಾಡತ್ತಾರ ಅವರು. ಇದರಿಂದ ಬಡ್ರಿ ಕಷ್ಟ ಆಗ್ತದಲ್ಲ ಮಕ್ಕಳಿಗೆಲ್ಲ. ನಮ್ಮ ಸ್ವಶೀದಲ್ಲಿ ಡೆಲಿವರಿ ಆಗ್ಯದ. ಈಗ ಏನಿಲ್ಲ, ನಮ್ಮ ಜೊತೆ ಒಂದು 15-20 ಡೆಲಿವರಿ ಆಗ್ಯಾವ. ಈಗ ಒಮ್ಮೆ ಮಕ್ಕಳಿಗೆ ಈಗ ಕಾಮಣಿ ಆಗ್ಯದ ಅಂತೇಳಿ ಬೇರೆ ಕಡೆ ಆಸ್ಪತ್ರೆಗೆ ಹೊರಗೆ ಒಯ್ಯಿರಿ ಅಂತ ಹೇಳ್ಯಾರ. ICU ಆಸ್ಪತ್ರೆ ಬಂದಾಗ್ಯದ. ಈಗ 2 ದಿನ ಆಯಿತು, ನಿನ್ನೆ ಮೊನ್ನೆ 3 ದಿನ ಆಯಿತು ಬಂದಾಗ್ಯದ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಆಫೀಸರಿಗೆ ಹೇಳಿದ್ರೆ ಏನಂತಾರೆ, ಇಲ್ಲರಿ ನಮ್ಗೇನು ಗೊತ್ತಿಲ್ಲ, ಮೇಲಿನ ಆಫೀಸರಿಗೆ ಹೇಳ್ರಿ ಅಂತಾರೆ. ಈ ಡಿಸ್ಟಿಕ್ ಆಫೀಸರ್ 6 ತಾಲೂಕು ಬರ್ತಾವೆ, 6 ತಾಲೂಕು ಜನ ಇಲ್ಲೇ ಬರ್ತಾರೆ. ಇದೇ ಡಿಸ್ಟಿಕ್ ಆಫೀಸ್ನಾಗ ಇಷ್ಟು ಕೇರ್ಲೆಸ್ ಇದ್ರೆ ಇವು ಹುಡುಗರು ಡೆತ್ ಆದ್ರೆ ಯಾರು ಕೇಳಬೇಕು? ಯಾರು ಜವಾಬ್ದಾರಿ? DHO ಏನು ಮಾಡ್ತಾನೆ? ಆಫೀಸರ್ ಏನು ಮಾಡ್ತಾರೆ? ಈಗ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಕೇಳ್ಬೇಕಲ್ರಿ, ಯಾರು ಕೇಳ್ಬೇಕು? ಪ್ರಜಾಪ್ರಭುತ್ವದಾಗ ಈಗ ಜನರಿಗೆ ಈಗ ತೊಂದರೆ ಆಗ್ಯದ ಅಂದ್ರೆ ಈಗ ಯಾರು ಕೇಳ್ಬೇಕು? ಇಲ್ಲಿ ಸರ್ಕಾರ ಗೌರ್ಮೆಂಟು ಪೂರ ನಿರಲಕ್ಷ್ಯ ಆದ. ಇದು ಗೌರ್ಮೆಂಟು ಪೂರ ಏನಾದ್ರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಯಾದಗಿರಿಯಲ್ಲಂತೂ ಸಮಸ್ಯೆಗಳ ಆಗರ ಆಗಿ ಹೋಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಕಲುಷಿತ ನೀರಿನಿಂದಾಗಿ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ನೌಕರರ ಹೋರಾಟದಿಂದಾಗಿ ಅಲ್ಲಿ ಗರ್ಭಿಣಿಯರು ಮಕ್ಕಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಈಗ ಆರೋಗ್ಯ ಇಲಾಖೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಕೊಡುವ ಪ್ರಯತ್ನಗಳನ್ನ ಮಾಡ್ತಾ ಇದೆ ಈ ಸಮಸ್ಯೆಗಳಿಗೆ? ನವಿತಾ, ಈಗಲೇ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರು ಈಗಲೇ ಕಳೆದ ಸುಮಾರು ದಿನಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಬಿಸಿ ಎಲ್ಲೋ ಒಂದು ಕಡೆ ನವಜಾತ ಶಿಶುಗಳಿಗೆ ಕೂಡ ತಟ್ಟಿದೆ. ಯಾದಗಿರಿ ನಗರದಲ್ಲಿರುವಂಥ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಳೆದ 2 ದಿನಗಳಿಂದ SNCU ಘಟಕ ಕೂಡ ಬಂದಾಗಿದೆ. ಮಕ್ಕಳ ಮರಣ ಪ್ರಮಾಣ ತಗ್ಗಿಸಲು ಈ ಘಟಕ ಆರಂಭ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ SNCU ಘಟಕದಲ್ಲಿ ಅಗತ್ಯ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಈಗಲೇ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ರಿಜ್ವಾನಾ ಮೇಡಮ್ ಅವರು ಕೂಡ ನ್ಯೂಸ್ 18ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾವು ಆದಷ್ಟು ಬೇಗ ಇಂದು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ SNCU ಘಟಕವನ್ನು ಓಪನ್ ಮಾಡಲಾಗ್ತದೆ ಎಂಬ ಮಾಹಿತಿ ಕೂಡ ನೀಡಿದ್ದಾರೆ. ನವಿತಾ ಜೈನ್, ಈಗ ಇಷ್ಟು ಸಮಸ್ಯೆ ಆಗ್ತಾ ಇದೆಯಲ್ಲ ಆಲ್ರೆಡಿ, ಈಗ ಮೊನ್ನೆ ಇಂಥ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಗೊತ್ತಿದ್ರೂ ಕೂಡ ಸುಮ್ಮನೆ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ಸುಮ್ಮನಿದಾರಾ? ನವಿತಾ ಜೈನ್, ಕಳೆದ 2 ದಿನಗಳಿಂದ ಇಲ್ಲಿ ಬಾಣಂತಿಯರು ತಮ್ಮ ನವಜಾತ ಶಿಶುಗಳಿಗೆ ಚಿಕಿತ್ಸೆ ಕೊಡಲು ಸುಮಾರು 2 ದಿನಗಳಿಂದ ಪರದಾಡ್ತಾ ಇದ್ದಾರೆ. ಆದರೆ ಎಲ್ಲೇ ಒಂದು ಕಡೆ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರು ಕೂಡ ತನ್ನ SNCU ಘಟಕಕ್ಕೆ ಶಿಫಾರಸು ಮಾಡಿದರೂ ಕೂಡ ಅಲ್ಲಿ ದಾಖಲು ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದರೆ ಆರೋಗ್ಯ ಇಲಾಖೆ ನೌಕರರು ಪ್ರತಿಭಟನೆ ಮಾಡ್ತಿರುವ ಹಿನ್ನೆಲೆ ಹೀಗಾಗಿ ಅನಿವಾರ್ಯವಾಗಿ ಬಡ ಜನರು ಏನಂತಂದರೆ ತಮ್ಮ ನವಜಾತ ಶಿಶುಗಳಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಎಲ್ಲೇ ಒಂದು ಕಡೆ ಈಗಾಗಲೇ ಆರೋಗ್ಯ ಇಲಾಖೆ ಈಗ ಎಚ್ಚೆತ್ತುಕೊಂಡು ಆದಷ್ಟು ಬೇಗ SNCU ಘಟಕವನ್ನು ನಾವು ಓಪನ್ ಮಾಡಿ ಆರಂಭ ಮಾಡಲಾಗ್ತದೆ, ಯಾವುದೇ ಸಮಸ್ಯೆ ಆಗದಂತೆ ಅಗತ್ಯ ಚಿಕಿತ್ಸೆ ಕೂಡ ನೀಡಲಾಗ್ತದೆ ಎಂಬ ಮಾಹಿತಿ ಕೂಡ ನೀಡಿದ್ದಾರೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿಪಾಟೀಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ. ಇಂಥದ್ದನ್ನೆಲ್ಲ ಹಾಸ್ಯದ ಬಾಣ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರುಪುರಿ. ನೋಡಿ, ಎಂಜಾಯ್ ಮಾಡಿ. ಚುನಾವಣಾ ಚುರುಮುರಿ. ಏನ್ರಪ್ಪ, ನಮ್ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದ್ದಾರಾ?
ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ತಮ್ಮ ಆಶೀರ್ವಾದದಿಂದ ಎಲ್ಲರೂ ಸೌಖ್ಯದಿಂದಿರುವರು ಮಹಾಪ್ರಭು. ನರೇಂದ್ರ ಮೋದಿ ಅವರು 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ, ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ 8,165 ಕೋಟಿ ಸಾಲ ಮನ್ನಾ ಮಾಡಿ. 8,165 ಕೋಟಿ ಸಾಲ ಮನ್ನಾ ಮಾಡಿ. ಇವ್ರಿಗೇನು ಬಂದಿರೋದು ರೋಗ? ಅಯ್ಯೋ, ಇದು ಸಾಲ ಮನ್ನದ ರೋಗ ಕಾಣ್ರೋ. ಅಲ್ಲ, ನೀವಿಷ್ಟೆಲ್ಲ ಮೈಕ್ ಮುಂದೆ ಬಡ್ಕೊಳ್ಳೋದಕ್ಕಿಂತ ಬೊಮ್ಮಾಯಿ ಅವ್ರಿಗೆ ಹೇಳಿ ಮಾಡ್ಸಿಯಪ್ಪ. ಸಾಲ ಮನ್ನಾ ಮಾಡಿ ಅಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ. ಏನಂದ್ರೆ? ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ. ಏನು, ಬೊಮ್ಮಾಯಿ ಅವ್ರ ಹತ್ರ ಮಿಷಿನ್ ಇಲ್ವಂತ? ಅಬ್ಬ, ಅದೇ ನೋಟ್ ಎಣ್ಸೋ ಮಿಷಿನ್ ಇಲ್ವಂತ? ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ. ಮಿಷಿನ್ ಕೆಟ್ಟೋಗಿರ್ಬೇಕು, ಹೋಗ್ಲಿ ಬಿಡಿ. ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ, ನಿಮ್ಗೂ ರೇವಣ್ಣವ್ರ ಗಾಳಿ ಬೀಸ್ಬಿಟ್ಟೈತಂತಲ್ಲ, ಹೋಮ ಅವನ ಎಲ್ಲ ಮಾಡಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದೀರಂತೆ. ಏನ್ ಸಮಾಚಾರ? ನಾನು ಇವತ್ತಿನವರೆಗೆ ಹೋಮ ಹವನ ಮಾಡಕ್ ಹೋಗಲ್ಲ. ರಿಯಲಿ? ಹೋಮ ಹವನ ಮಾಡಕ್ ಹೋಗಲ್ಲ? ನಾನ್ ಹೇಳ್ತಿಲ್ಲ ಸಿದ್ದರಾಮಣ್ಣವ್ರೆ, ನಮ್ಮ ಅಶೋಕಣ್ಣ ಚೆಪ್ತಾವನರು చూడండి ಅక్కడ. ಹೋಮ ಹವನ ಎಲ್ಲ ರೇವಣ್ಣವ್ರ ತರ ನಾನು ಗೆಲ್ಬೇಕು. ಸಿದ್ದರಾಮಣ್ಣವ್ರು ಯಾಕೋ ಅವ್ರ ಕಡೆ ಹೋಗ್ತಾವ್ರೆ ಅಂತ ಅಷ್ಟೇ ನಮ್ಗೆ. ಅವ್ರು ಉಪವಾಸ ಹೋಮ ಹವನ ಮಾಡಕ್ ಶುರು ಮಾಡ್ಬಿಟ್ಟ ಅಂತ ನಾವು. ಈ ನಡುವೆ ಬೊಟ್ಟಿಕ್ತಾ ಇದ್ದೀರಾ ನೀವು ನೋಡ್ದೆ? ಕೆಂಪಟ್ಟು ಅದನ್ನು. ನಾನು ಇವತ್ತಿನವರೆಗೆ ಹೋಮ ಹವನ ಮಾಡಕ್ ಹೋಗಲ್ಲ. ನಿಮ್ಮನ್ನ ನಂಬೋದಾ ಅಂತ. ಡೋಂಟ್ ವರಿ. ಏನ್ ಸಿದ್ದರಾಮಣ್ಣವ್ರೆ, ಹೋಮ ಅವನ ಮಾಡಿಸ್ದೇನೆ ಹೊಗೆ ಆಡ್ತದ? ಇಲ್ಲಿ ನೋಡಿ, ಬಿಜೆಪಿಲಿ ಟೆಂಡರ್ ಅನ್ಕೊಂಡು ಟೆಂಡರ್ದೇ ಹೊಗೆ ಆಡ್ತಾ ಐತೆ. 7 ದಿನ ಟೈಮ್ ಕೊಟ್ಟು ಟೆಂಡರ್ ಕರೆದ್ರೆ ಉದ್ದೇಶ ಏನು? ಪೆಂಡಿಂಗ್ ಬಿಲ್ಸ್ ಎಲ್ಲ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರು ಕೊಟ್ಬಿಡೋದು. ಹೌದಾ? ಈ ಸರ್ಕಾರ ಬಂದು ಎಷ್ಟು ದಿನ ಆಯ್ತು? ಯಾವ ನನ್ ಮಗನ ಗೊತ್ತು? ನಮ್ಮ 3 ವರ್ಷದಿಂದ ಏನ್ ಮಾಡ್ತಿದೆ? ಕಡಲೆಪುರಿ ತಿಂತಿದ್ಯಾ? ಅಯ್ಯೋ, ನೀವಿಲ್ಲಿ ಕಡ್ಲೆಪುರಿ ತಿನ್ನೋದ್ರ ಬಗ್ಗೆ ಮಾತಾಡ್ತೀರಿ, ಅಲ್ಲಿ ನಮ್ಮ ಯಡಿಯೂರಪ್ಪನವರು ನಿಮ್ಮನ್ನ ಕೈಮನೆ ಮಾಡ್ತಾವ್ರೆ. ತಲೆ ತಿರುಕರು ಹೀಗೆ ಮಾತಾಡುವಂತದ್ದು. ಅವ್ರಿಗೆ ಒಂದ್ಸಲ ಹೇಳ್ಬಿಡಿ. ತಲೆ ತಿರುಕರು ಹೇಗೆ ಮಾತಾಡುವಂತದ್ದು? ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ನಾವಾಗ್ಲೂ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಬಾ ಯಡಿಯೂರಪ್ಪನವರು ಹಳೇ ಸೌದೆ ಆದ್ರೂ ಸಖತ್ತಾಗಿ ಉರಿತಾರಪ್ಪ. ಸಿದ್ದರಾಮಣ್ಣವ್ರೆ, ಹೆಂಗೆ ನಮ್ಮ ಯಡಿಯೂರಪ್ಪನವರು? ಬೆಂಕಿ. ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಗೋದಿಲ್ಲ. ಕಂಡ್ರು ಕುಂತುಕೊಂಡ್ರು ಸರಿ ಹೋಗೋದಿಲ್ಲ. ಹುಷಾರು ಯಡಿಯೂರಪ್ಪನವ್ರೆ, 45 ದಿನ ಆದ್ಮೇಲೆ ನಿಮ್ಗೆಲ್ಲ ಗುದ್ಲಿ ಪೂಜೆ ಮಾಡ್ತೀನಿ ಅಂತ ಡಿ.ಕೆ. ಸಾಹೇಬ್ರು ತೊಡೆ ತಟ್ಕೊಂಡು ನಿಂತವ್ರೆ. ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ. ತನಿಖೆ ಮಾಡಿಸ್ತೀವಿ. ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಬಂಡೆ ಯಾವ ಟೈಮ್ ಬಾಂಬ್ ಇಟ್ರು ಸಿಡಿಯೋದಿಲ್ಲ ನೋಡಿ. ಆ ಎಡಿಟ್ರೆ ಈ ಪಿಟಿಲು ಅಂತ ಒಂದು ಬಿಜಿಲಿ ಪಟಾಕಿ ಇತ್ತಲ್ಲ, ಅವ್ರನ್ನ ಕರ್ಸಿಪ, ಅವರೇ ಸರಿ ಇವ್ರನ್ನ ಬ್ಲಾಸ್ಟ್ ಮಾಡಕ್ಕೆ. ಡಿ.ಕೆ. ಶಿವಕುಮಾರ್ಗೆ 2 ಕುಕ್ಕರ್ ಮೇಲೆ ಪ್ರೀತಿ ಇದೆ. ಒಂದು ಬೆಳಗಾಂ ಕುಕ್ಕರ್, ಇನ್ನೊಂದು ಮಂಗಳೂರು ತೀರ್ಥಹಳ್ಳಿ ಕುಕ್ಕರ್ ಮೇಲೆ ಪ್ರೀತಿ ಇದೆ. ಅಲ್ಲ ದೇವ್ರು, ನೀವ್ ಯಾವ್ದೋ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೀರಾ ಅನ್ಕೊಂಡಿದ್ವಿ. ನೀವ್ ನೋಡಿದ್ರೆ ಕುಕ್ಕರ್ ಅಲ್ಲಿ ಬಾಂಗ್ಡಾ ಮೀನ್ ಹಾಕ್ಬಿಟ್ಟು ಕೂಗಿಸ್ಕೊಂಡ್ ಕೂತಿದ್ದೀರಲ್ಲಪ್ಪ. ಅಯ್ಯೋ ಹೇಳಿಟ್ರೆ, ಬನ್ನಿ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಣ. ಚುನಾವಣಾ ಚುರುಮುರಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.